ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನಲ್ಯಡ್ಕ. ವೀಕ್ಷಕರೇ, ಇಸ್ರೇಲ್ ಇರಾನ್ ಅಮೆರಿಕ ಯುದ್ಧ ಆರಂಭ ಆಗಿ ಆಗಲೇ 35 ದಿನ ಕಳೀತು. ಈ 35 ದಿನಗಳಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇವರ ಹಲವಾರು ಮುಖಗಳನ್ನು ನಾವು ನೋಡಿದ್ದೀವಿ. ಒಂಥರ 35 ಡೇಸ್ನ 35 ಶೇಡ್ಸ್ ಆಫ್ ಟ್ರಂಪ್ ಅಂತಾನೆ ಹೇಳಬಹುದು. ಸೊ ಈ 35 ಶೇಡ್ಸ್ ಆಫ್ ಟ್ರಂಪ್ ಅಲ್ಲಿ ಟ್ರಂಪ್ನ ಒಂದು ವ್ಯಕ್ತಿತ್ವ ಇದೆಯಲ್ವಾ, ಅದು ಜಗತ್ತನ್ನು ಇವತ್ತು ಸಂಪೂರ್ಣವಾಗಿ ಗೊಂದಲಕ್ಕೆ ತಳ್ತಾ ಇದೆ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಒಂದು ಬಾರಿ ಅವರು ತಮ್ಮನ್ನ ತಾವೇ ವಿಶ್ವಕ್ಕೆ ಶಾಂತಿಯನ್ನ ತರುವಂತಹ ನಾಯಕ ಅಂತ ಹೇಳ್ತಾರೆ. ಆಮೇಲೆ ಹಲವಾರು ದೇಶಗಳ ಮಧ್ಯೆ ಯುದ್ಧವನ್ನ ನಿಲ್ಲಿಸುವಂತಹ ದೊಡ್ಡ ನಾಯಕ ಅಂತ ಹೇಳ್ಕೊಳ್ತಾರೆ. ಅದಾದ ನಂತರ ಈ ಯುದ್ಧವನ್ನ ಇನ್ನಷ್ಟು ತೀವ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವ ರೀತಿ ಮಾತಾಡ್ತಾರೆ. ಒಮ್ಮೆ ಅಮೆರಿಕವನ್ನ ರಕ್ಷಿಸ್ತೀನಿ ಅಂತ ಹೇಳ್ತಾರೆ, ಮತ್ತೊಮ್ಮೆ ಜಗತ್ತನ್ನೇ ಅಸ್ಥಿರಗೊಳಿಸುವಂತ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಇವರ ರಾಜಕೀಯದಲ್ಲಿ ನೋಡಿದ್ರೆ ಒಂದು ಪ್ಯಾಟರ್ನ್ ನಮಗೆ ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ದೊಡ್ಡ ದೊಡ್ಡ ಹೇಳಿಕೆಗಳನ್ನು ಕೊಟ್ಟು ಬಿಡೋದು, ಕಠಿಣ ಪದಗಳನ್ನು ಬಳಕೆ ಮಾಡಿಬಿಡೋದು, ಆಮೇಲೆ ಅಚಾನಕ್ ಆಗಿ ನಿರ್ಧಾರಗಳನ್ನು ತೆಗೆದುಕೊಂಡು ಬಿಡುವಂಥದ್ದು. ಬಟ್ ಏನಿದು? ಇದವರ ಸ್ಟ್ರಾಟಜಿನ ಅಥವಾ ಕೇವಲ ಅವರದ್ದೇ ಗೊಂದಲನ? ವೀಕ್ಷಕರ, ಯುದ್ಧ ಆರಂಭ ಆದ ಮೇಲೆ ನಾವು ನೋಡೋದಾದ್ರೆ ಟ್ರಂಪ್ನ 2 ಮೇನ್ ಶೇಡ್ಸ್ ಅನ್ನು ನೋಡಿದ್ದೀವಿ. ಒಂದು, ತಮ್ಮ ಶಕ್ತಿಯನ್ನು ತೋರಿಸೋದಕ್ಕೆ ಯಾವ ಲೆವೆಲ್ಗೆ ಬೇಕಾದ್ರೂ ನಾವು ಹೋಗೋದಕ್ಕೆ ಸಿದ್ಧ, ಇರಾನ್ ಮೂಲ ಸೌಕರ್ಯಗಳ ಮೇಲೆ ನೇರ ದಾಳಿಯನ್ನ ಮಾಡಿಬಿಡ್ತೀವಿ ಅನ್ನುವಂತಹ ಓಪನ್ ಬೆದರಿಕೆ. ಸೊ ಆ ಶೇಡ್ ಆಫ್ ಟ್ರಂಪ್ ಅನ್ನ ನೋಡಿ ಈ ಕಡೆ ತಿರುಗುವಷ್ಟರಲ್ಲಿ ಟ್ರಂಪ್ ಸಾಹೇಬರು ಬದಲಾಗ್ಬಿಡೋದ? ಮತ್ತೊಂದು ಶೇಡ್ ಬರುತ್ತೆ, ನಾವು ಮಾತುಕತೆಯನ್ನ ನಡೆಸೋಣ, ಶಾಂತಿ ಬಯಸ್ತೀವಿ ಅಂತ ಏನೋ ಹೇಳಕ್ ಶುರು ಮಾಡ್ತಾರೆ. ಅದಕ್ಕೆ ಇವತ್ತು ಎಲ್ಲರೂ ಹೇಳ್ತಾ ಇದ್ದಾರೆ, ಇಡೀ ಜಗತ್ತೇ ಹೇಳ್ತಾ ಇದೆ, ಟ್ರಂಪ್ ಬೆಳಗ್ಗೆ ಎದ್ರೆ ಹೊಸ ವರ್ಷನ್ ಲಾಂಚ್ ಆಗ್ತಾರೆ. ಪ್ರತಿದಿನ ಹೊಸ ಮಾತು, ಪ್ರತಿದಿನ ಒಂದು ಹೊಸ ಸರ್ಪ್ರೈಸ್ ಜೊತೆಗೆ ಟ್ರಂಪ್ ಬರ್ತಾರೆ. ವೀಕ್ಷಕರ, ಯುದ್ಧದ ಆರಂಭದಲ್ಲಿ ಟ್ರಂಪ್ 5 ಗುರಿಯನ್ನ ಘೋಷಣೆ ಮಾಡಿದ್ರು. ಆದ್ರೆ ಅದರಲ್ಲಿ ಇಲ್ಲಿವರೆಗೂ ಒಂದನ್ನು ಕೂಡ ಸಂಪೂರ್ಣವಾಗಿ ಅವರಿಗೆ ಸಾಧಿಸೋದಕ್ಕಾಗ್ಲಿಲ್ಲ. ಮೊದಲನೇ ಗುರಿ ಇರಾನ್ನ ಮಿಸೈಲ್ ಹಾಗೆ ಡ್ರೋನ್ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡುವಂಥದ್ದು. ಆದ್ರೆ 35 ದಿನಗಳಾಗಿದ್ರೂ ಕೂಡ ಅದರಲ್ಲಿ ಯಶಸ್ಸು ಸಿಗ್ಲಿಲ್ಲ ಟ್ರಂಪ್ಗೆ. CNN ವರದಿ ಪ್ರಕಾರ 55% ಮಿಸೈಲ್ ಲಾಂಚರ್ಗಳು ಇನ್ನೂ ಕೂಡ ಸುರಕ್ಷಿತವಾಗಿ ಇದಾವೆ. ಇನ್ನು ಡ್ರೋನ್ ಸಾಮರ್ಥ್ಯದ ಸುಮಾರು 50% ಹಾಗೆ ಉಳ್ಕೊಂಡಿದೆ. ಹಾಗಾಗಿ ಅದರಲ್ಲಿ ಫೇಲ್ ಆದ್ರ. ಇನ್ನು 2ನೇ ಗುರಿ ಇರಾನ್ ನೌಕಾಪಡೆಯನ್ನು ಸಂಪೂರ್ಣವಾಗಿ ನಾಶ ಮಾಡುವಂಥದ್ದು. ಇದು ಕೂಡ ಸಾಧಿಸೋದಕ್ಕಾಗಲಿಲ್ಲ. ಇವತ್ತಿಗೂ ಕೂಡ ಇರಾನ್ ನೌಕಾಪಡೆ ಹಾರ್ಮೋಜ್ ಜಲಸಂಧಿಯಲ್ಲಿ ಆಕ್ಟಿವ್ ಆಗಿದ್ದಾವೆ. ಇನ್ನು 3ನೇ ಗುರಿ ಹಿಜ್ಬುಲ್ಲಾ, ಹೂತಿ, ಅದೇ ರೀತಿ ಬೇರೆ ಪ್ರಾಕ್ಸಿ ಸಂಘಟನೆಗಳನ್ನು ನಾಶ ಮಾಡುವಂಥದ್ದು. ಆದ್ರೆ ಇವತ್ತಿಗೂ ಕೂಡ ಈ ಕ್ಷಣಕ್ಕೂ ಕೂಡ ಅವರು ದಾಳಿಗಳನ್ನ ಮುಂದುವರಿಸ್ತಾನೆ ಇದ್ದಾರೆ. ಇನ್ನು 4ನೇ ಗುರಿ ಇರಾನ್ನ ಅಣು ಕಾರ್ಯಕ್ರಮವನ್ನು ನಾಶ ಮಾಡುವಂಥದ್ದು. ಆದ್ರೆ ಇದರ ಬಗ್ಗೆ ಸ್ಪಷ್ಟ ಉತ್ತರ ಇವತ್ತಿಗೂ ಯಾರಿಗೂ ಸಿಕ್ಕಿಲ್ಲ. ಅಂದ್ರೆ ಇವತ್ತಿಗೂ ಇರಾನ್ ಹತ್ರ ಯುರೇನಿಯಂ ಸಂಗ್ರಹ ಇದೆ ಅಂತಾನೆ ಹೇಳ್ತಾ ಇದ್ದಾರೆ. ಅಲ್ಲೂ ಫೇಲ್ ಆದ್ರು. ಇನ್ನು 5ನೇ ಗುರಿ ರೆಜಿಮ್ ಚೇಂಜ್. ನಿಜವಾಗ್ಲೂ ನೋಡಿದ್ರೆ ಬದಲಾವಣೆ ಆಗಿರೋ ಹಾಗೆ ಕಾಣಿಸ್ತಾ ಇಲ್ಲ ನಮಗೆ. ಇರಾನ್ನಲ್ಲಿ ಹಳೆಯ ವ್ಯವಸ್ಥೆ ಹಾಗೆ ಮುಂದುವರಿತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಅಂದ್ರೆ ಅರ್ಥ, ಟ್ರಂಪ್ ಸಾಹೇಬ್ರು ಹೇಳಿದ್ ಯಾವುದು ಮಾಡಿಲ್ಲ, ಅದ್ಯಾವುದು ನಡೆದಿಲ್ಲ. ಆಡಳಿತ ಬದಲಾವಣೆ ಆಯ್ತಾ? ಇಲ್ಲ. ಹಾರ್ಮೋಜ್ ಜಲಸಂಧಿ ಅಮೆರಿಕದ ನಿಯಂತ್ರಣಕ್ಕೆ ಬಂದಿಲ್ಲ. ಹಂಗ ನೋಡಿದ್ರೆ ಇವತ್ತು ಇರಾನೇ ಹಾರ್ಮೋಜ್ ಜಲಸಂಧಿಯಲ್ಲಿ ಒಂದು ಹಡಗನ್ನ ದಾಟಿ ಹೋಗೋದಕ್ಕೆ 19 ಕೋಟಿ ಟೋಲು ಫಿಕ್ಸ್ ಮಾಡ್ತಾ ಇದ್ದಾರೆ. ಅದು ಹೋಗ್ಲಿ. ಇನ್ನು ಟ್ರಂಪ್ ಹೇಳಿದ ಹಾಗೆ ಇರಾನ್ ಅಮೆರಿಕದ ನಿಯಂತ್ರಣಕ್ಕಾದ್ರೂ ಬಂತ? ಅದು ಇಲ್ಲ. ಇರಾನ್ ವಿರುದ್ಧದ ಸೇನಾ ಕಾರ್ಯಾಚರಣೆಯಲ್ಲಿ ಅಮೆರಿಕನೇ ಕೋಟಿ ಖರ್ಚು ಮಾಡಿದ್ದು ಇಲ್ಲಿ ದೊಡ್ಡ ಸಾಧನೆ ಅಂತ ಹೇಳಬೇಕು. ಅದರ ಪರಿಣಾಮ ಏನಾಯ್ತು? ಹಾರ್ಮೋಜ್ ಜಲಸಂಧಿ ಮೊದಲು ಎಲ್ರಿಗೂ ಓಪನ್ ಇತ್ತು, ಬಟ್ ಇವತ್ತು ಅಮೆರಿಕಾಗೆ ಅದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಭಾರತಕ್ಕೆ ಸಮಸ್ಯೆ ಇಲ್ಲ ಬಿಡಿ, ಬಟ್ ಅಮೆರಿಕಾಗೆ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಇನ್ನು ಕಚ್ಚಾ ತೈಲದ ಬೆಲೆ $68 ಇಂದ $109 ಏರಿಕೆ ಆಗಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಕುಸಿತ ಕಾಣಿಸ್ಕೊಳ್ತಾ ಇದೆ. 96 ದೇಶಗಳಲ್ಲಿ ಇಂಧನ ಸಂಕಷ್ಟ ಎದುರಾಗ್ತಾ ಇದೆ. ಇವತ್ತು ಅಮೆರಿಕದ ಸಾವಿರಾರು ಕೋಟಿ ಬೆಲೆ ಬಾಳುವಂತಹ ವಿಮಾನಗಳನ್ನ ಇರಾನ್ ದೇಶದ 18 ಲಕ್ಷದ ಒಂದು ಡ್ರೋನ್ ಹೊಡೆದು ಹಾಕ್ತಾ ಇದೆ. ನಾವು ವಿಶ್ವದಲ್ಲೇ ಶಕ್ತಿಶಾಲಿ ರಾಷ್ಟ್ರ ಅಂತ ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ದಂತಹ ಒಂದು ದೇಶದ ಅಮೆರಿಕದ ಪರಿಸ್ಥಿತಿ ಇವತ್ತು ಟ್ರಂಪ್ ನಾಯಕತ್ವದಲ್ಲಿ ಎಲ್ಲಿಗೆ ಬಂದು ತಲುಪಿದೆ ನೋಡಿ. ವೀಕ್ಷಕರು, ಇನ್ನು ಇರಾನ್ನಲ್ಲಿ ಆಡಳಿತ ಬದಲಾವಣೆ ಅಫ್ಕೋರ್ಸ್ ಆಗಿದೆ, ಆದ್ರೆ ಟ್ರಂಪ್ ಹೇಳಿದ ಹಾಗೆ ಆಗಿಲ್ಲ. ಅಮೆರಿಕ ಹೇಳಿದಂಥವರಿಗೆ ಇರಾನ್ ಆಡಳಿತ ಕೊಟ್ಟಿದ್ರೆ ಅದು ಟ್ರಂಪ್ ಸಾಧನೆ ಅಂತ ಹೇಳಬಹುದಿತ್ತು. ಬಟ್
ಇರಾನ್ನಲ್ಲಿ ಹಂಗಾಗಿಲ್ಲ. ಇರಾನ್ನಲ್ಲಿ ಆಡಳಿತ ಬದಲಾವಣೆ ಆಗಿರೋದು ನಿಜ. ಇಡೀ ಇರಾನ್ ದೇಶವನ್ನ ಇವತ್ತು IRGC ತನ್ನ ತೆಕ್ಕೆಗೆ ತಗೊಂಡಿದೆ. ಈಗ ಎಲ್ಲ ಸರ್ಕಾರಿ ಕಚೇರಿಗಳನ್ನು ಅವರು ಕಬ್ಜಾ ಮಾಡ್ಕೊಂಡಿದ್ದಾರೆ. ಇರಾನ್ನಲ್ಲಿ ಇರಾನ್ ಅಧ್ಯಕ್ಷರಿಗೆ ಇವತ್ತು ಯಾವ ಪವರ್ ಕೂಡ ಇಲ್ಲ. ಇರಾನ್ ಅಧ್ಯಕ್ಷ ಪೆಜೆಶ್ಕಿಯನ್ ಆತನ ಮಾತನ್ನ ಯಾರು ಕೇಳ್ತಾ ಇಲ್ಲ, ಕೇಳೋದು ಇಲ್ಲ. ಪ್ರತಿಯೊಂದು ಕೂಡ PRGC ಹೇಳಿದ್ದೇ ನಡೆಯುತ್ತೆ, ನಡಿಬೇಕು. ಸೊ ಅಲ್ಲಿಗೆ ಇರಾನ್ನಲ್ಲಿ ಒಂದು ಅಂತರ್ಯುದ್ಧ ಶುರು ಆಯಿತು ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಬಟ್ ಇಲ್ಲಿ ಕೆಲವರಿಗೊಂದು ಪ್ರಶ್ನೆ ಇರಬಹುದು, ಈ IRGC ಅಂದ್ರೆ ಏನು? IRGC ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್. ಒಂದೇ ಲೈನಲ್ಲಿ ಹೇಳೋದಾದ್ರೆ ಅಫ್ಘಾನಿಸ್ತಾನದಲ್ಲಿ ಇರುವಂತಹ ತಾಲಿಬಾನ್ ಇದೆಯಲ್ವಾ, ಎಕ್ಸಾಕ್ಟ್ಲಿ ಸೇಮ್. ಬಟ್ ಆ ತಾಲಿಬಾನ್ಗಿಂತ ಕೂಡ ಇವರು ಕ್ರೂರ ಸಂಘಟನೆ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ತಪ್ಪಾಗಲ್ಲ. ಇರಾನಲ್ಲಿ ಇಂತಹ ಒಂದು ಸ್ಟ್ರಾಂಗ್ ಸೇನಾಪಡೆ ಕಟ್ಟಿದ್ದು ಯಾರು ಅಂತ ಕೇಳಿದ್ರೆ ಇಟ್ ಈಸ್ ನನ್ ಅದರ್ ದ್ಯಾನ್ ಆಯತುಲ್ಲಾ ಖಮೀನಿ. ಇರಾನ್ ದೇಶದಲ್ಲಿ 1979ರಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆಯ್ತಲ್ವಾ, ಅದಾದ ನಂತರ ಎರಡನೇ ಸರ್ವೋಚ್ಚ ನಾಯಕನಾಗಿ ಆಯತುಲ್ಲಾ ಖಮೀನಿ ಅಧಿಕಾರಕ್ಕೆ ಬರ್ತಾರೆ. ಆಗ ಆಯತುಲ್ಲಾ ಖಮೀನಿ ತಮ್ಮ ವಿರೋಧಿಗಳನ್ನ ಮುಗಿಸೋದಕ್ಕೆ ದೇಶ ರಕ್ಷಣೆಯ ಹೆಸರಲ್ಲಿ ಒಂದು ಖಾಸಗಿ ಪಡೆಯನ್ನ ಕಟ್ತಾರೆ. ದಟ್ ಈಸ್ IRGC. ಹಾಗಾದ್ರೆ ಈ IRGC ಕೆಲಸ ಏನು? ಯಾವುದೇ ದೇಶದಲ್ಲಾದ್ರೂ ಕೂಡ ನಿಮಗೆ ಗೊತ್ತು, ಸೇನೆ ಶಕ್ತಿಶಾಲಿ ಆಗಿರುತ್ತೆ, ಹೌದು ಅಲ್ವೋ? ಬಟ್ ಇರಾನ್ನಲ್ಲಿ ಕಂಪ್ಲೀಟ್ಲಿ ಒಪೋಸಿಟ್. 3 ಸೇನಾ ಪಡೆಗಳು ಕೂಡ ಇಲ್ಲಿ IRGC ಹೇಳ್ದ ಹಾಗೆ ಕೇಳಬೇಕು, IRGC ಹೇಳ್ದ ಹಾಗೆ ಕೆಲಸವನ್ನ ಮಾಡಬೇಕು. ಗುಂಡು ಹೊಡಿ ಅಂತಂದ್ರೆ ಹೊಡಿಬೇಕು, ನೀನೇ ಸಾಯಿ ಅಂತಂದ್ರೆ ಸಾಯ್ಬೇಕು. IRGC ಫಸ್ಟ್ ಕೆಲಸನೇ ಖಮೇನಿಗಳ ವಿರುದ್ಧ ಯಾರು ದಂಗೆ ಅಥವಾ ಪ್ರತಿಭಟನೆ ಹೇಳ್ತಾರಲ್ವಾ ಅವರನ್ನ ತಡೆಯುವಂಥದ್ದು. ಯಾರಾದ್ರೂ ಖಮೇನಿ ವಿರುದ್ಧ ಬಾಯಿ ಬಿಟ್ರೆ ಗಲ್ಲು ಶಿಕ್ಷೆ ಫಿಕ್ಸ್ ಅಂತಾನೆ ಅರ್ಥ. ಇಡೀ ದೇಶದ ಸರ್ಕಾರಿ ಕಚೇರಿ IRGC ನಿಯಂತ್ರಣದಲ್ಲಿ ನಡೆಯುತ್ತೆ. ದೇಶದ ಎಕಾನಮಿ ಕೂಡ ಇವರದ್ದೇ ಕಂಟ್ರೋಲ್ ಅಲ್ಲಿ ಇರುತ್ತೆ. ದೇಶದ ಉದ್ಯಮಿಗಳು ಕೂಡ ಇವರು ಹೇಳಿದ ಹಾಗೆ ಕೇಳಬೇಕು. ಇಲ್ಲ ಅಂತಂದ್ರೆ ಜಸ್ಟ್ ಒಂದು ಗುಂಡು ಅಲ್ಲಿಗೆ ಫಿನಿಶ್. ಇನ್ನು ಇಡೀ ದೇಶದ ತೈಲ ಆದಾಯ ಕೂಡ ಇವರದೇ ಕಂಟ್ರೋಲ್ ಅಲ್ಲಿ ಇರುತ್ತೆ. ಈ IRGC ಅಡಿಯಲ್ಲಿ ಇನ್ನೂ 2 ಸಂಘಟನೆ ಬರುತ್ತೆ. ಒಂದು ಕುದ್ಸ್ ಫೋರ್ಸ್. ಇವರು ಏನು ಮಾಡ್ತಾರೆ, ವಿದೇಶದಲ್ಲಿ ಕೂತ್ಕೊಂಡು ಯಾರಾದ್ರೂ ಇರಾನ್ ವಿರುದ್ಧ ಸಂಚನ್ನ ರೂಪಿಸಿದ್ರೆ ಅಂಥವರನ್ನ ಹುಡುಕಿ ಕೊಲ್ಲುವಂಥದ್ದು. ಅಷ್ಟೇ ಅಲ್ಲ, ಇಸ್ರೇಲ್ ವಿರುದ್ಧ ಸಂಚನ್ನ ರೂಪಿಸೋದಕ್ಕೆ ಯಮನ್ನಲ್ಲಿ ಹೌತಿ ಉಗ್ರರಾಗಿರಬಹುದು, ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ಉಗ್ರರಿದ್ದಾರಲ್ವಾ, ಸೊ ಅವರಿಗೆ ಧನ ಸಹಾಯವನ್ನು ಕೂಡ ಕೊಡ್ತಾ ಇರುವಂತದ್ದು ಇವರೇ. ಇನ್ನು IRGCಯಲ್ಲಿ ಬರುವಂತಹ ಇನ್ನೊಂದು ಅರೆಸೇನಾ ಪಡೆ ಯಾವುದು ಅಂತ ಕೇಳಿದ್ರೆ ಬಸೀಜ್. ಸೊ ಈ ಅರೆಸೇನಾ ಪಡೆ ಕೆಲಸ ಏನು ಅಂತಂದ್ರೆ ದೇಶದಲ್ಲಿ ಯಾರು ಕೂಡ ಸರ್ಕಾರದ ವಿರುದ್ಧ ದಂಗೇಳೋದಾಗಿರ್ಬಹುದು, ಪ್ರತಿಭಟನೆ ಮಾಡುವಂಥದ್ದಾಗಿರ್ಬಹುದು ಮಾಡಕೂಡ್ದು. ಪ್ರತಿಭಟನೆ ಮಾಡ್ತಾರೆ ಅಂತಂದ್ರೆ ಅದು ಗೊತ್ತಾದ್ರೆ ಸಾಕು, ಅವರಿಗೆ ಒಂದೋ ಜೈಲು, ಇಲ್ಲ ಅಂತಂದ್ರೆ ಗಲ್ಲೇ ಗತಿ. ಕೋರ್ಟಲ್ಲಿ ಯಾವ ವಿಚಾರಣೆ ಕೂಡ ನಡೆಯಲ್ಲ ಅಲ್ಲಿ. 2022 ಹಿಜಾಬ್ ವಿರೋಧಿ ಹೋರಾಟ ಆಯ್ತಲ್ವ ದೊಡ್ಡ ಮಟ್ಟದಲ್ಲಿ. ಆಗ ಇದೇ ಅರೆಸೇನಾ ಪಡೆ ಕನಿಷ್ಠ ಅಂತಂದ್ರು 5,000 ಜನರಿಗೆ ಗಲ್ಲು ಶಿಕ್ಷೆಯನ್ನು ಕೊಟ್ಟಿದೆ. ಅಷ್ಟೇ ಅಲ್ಲ, ಖಮೇನಿ ವಿರುದ್ಧ ಮುಲ್ಲಾ ಹಠಾವೋ ಅಂತ ಅನ್ನುವಂಥ ಆಂದೋಲನ ಆದಂತಹ ಸಮಯದಲ್ಲೂ ಕೂಡ ಅಷ್ಟೇ ಕನಿಷ್ಠ ಅಂತಂದ್ರು 15,000 ಜನರನ್ನ ಇವರು ಕೊಂದಿದ್ದಾರೆ. ಸೊ ಇಂತಹ IRGC ಕೈಗೆ ಇವತ್ತು ಇರಾನ್ ದೇಶ ಹೋಗಿದೆ. ವೀಕ್ಷಕರೇ, ಮತ್ತೊಂದು ಕಡೆ ಈಗ ಇರಾನ್ ಅಧ್ಯಕ್ಷರು ಅಮೆರಿಕದ ಜೊತೆಗೆ ಒಪ್ಪಂದವನ್ನ ಮಾಡ್ಕೊಂಡು ಯುದ್ಧ ಮುಗಿಸುವಂತಹ ಮನಸ್ಥಿತಿಯಲ್ಲಿ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಯುದ್ಧ ಮುಗಿಸೋದಕ್ಕೆ IRGC ಒಪ್ತಾ ಇಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಮೆರಿಕಾಗೆ ನಮ್ಮ ತಾಕತ್ ಏನನ್ನುವಂಥದ್ದು ಗೊತ್ತಿಲ್ಲ, ನಮ್ಮ ಕ್ಷಿಪಣಿ, ನಮ್ಮ ಡ್ರೋನ್ ಇವುಗಳನ್ನ ನಾಶ ಮಾಡಿದೀವಿ ಅನ್ನುವಂಥ ಭ್ರಮೆಯಲ್ಲಿ ಇವತ್ತು ಅಮೆರಿಕ ಇದೆ. ಆ ಭ್ರಮೆ ನಿಮಗೆ ಬೇಡ. ನಮ್ಮ ಕ್ಷಿಪಣಿ, ನಮ್ಮ ಡ್ರೋನ್ ತಯಾರಿಕಾ ಸಾಮರ್ಥ್ಯದ ಬಗ್ಗೆ ನಿಮಗೆ ಗೊತ್ತಿಲ್ಲ. ಈ ಸಂಘರ್ಷವನ್ನ ನಾವು ಸೇಡು ತೀರಿಸಿಕೊಳ್ಳೋವರೆಗೂ ಕೂಡ ನಿಲ್ಲಿಸೋದಿಲ್ಲ. ಯಾರು ಹೇಳ್ತಾ ಇರೋದು? IRGC ಅಮೆರಿಕಾಗೆ ವಾರ್ನಿಂಗ್ ಅನ್ನು ಕೊಡ್ತಾ ಇರೋದು. ಅಷ್ಟೇ ಅಲ್ಲ, ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಟೆಕ್ ಕಂಪನಿಗಳನ್ನು ಉಡಾಯಿಸೋದಕ್ಕೆ ಕೂಡ IRGC ಪ್ಲಾನ್ ಅನ್ನು ಹಾಕಿದೆ. ಇರಾನ್ನಲ್ಲಿ ಸದ್ಯ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಒಂಥರ IRGC ಹೇಳಿದ್ದೇ ಶಾಸನ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಟ್ರಂಪ್ ಮಾಡೋದೆಲ್ಲ ಇಂಥ ಎಡವಟ್ಟೆ ನೋಡಿ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಕೈಗೆ ಅಧಿಕಾರವನ್ನ ಕೊಟ್ಟು ಅಮೆರಿಕ ಸೈನಿಕರು ಓಡ್ ಹೋಗ್ತಾರೆ. ಈಗ ಖಮೇನಿಯನ್ನ ಕೊಂದು ಮತ್ತೊಂದು ತಾಲಿಬಾನ್ ಆಗಿರುವಂತಹ IRGC ಕೈಗೆ ಅಧಿಕಾರವನ್ನ ಕೊಟ್ಟಿದ್ದಾರೆ.
ಸರ್ಕಾರ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದಂತಹ ಟ್ರಂಪ್ ಈಗ ನೋಡಿದ್ರೆ IRGC ಅಂಥವರಿಗೆ ಲಾಭ ಮಾಡಿ ಕೊಟ್ಟಿದ್ದಾರೆ. ಇಡೀ ದೇಶದ ಚುಕ್ಕಾಣಿ ಇವತ್ತು IRGC ಕೈಯಲ್ಲಿದೆ. ಇವರು ಇಸ್ರೇಲ್ ಮಾತ್ರ ಅಲ್ಲ, ಗಲ್ಫ್ ರಾಷ್ಟ್ರಗಳಿಗೂ ಕೂಡ ಮಗ್ಗಲ ಮುಳ್ಳಾಗೋದ್ರೆ ಯಾವ ಡೌಟು ಇಲ್ಲ. ಎಲ್ರಿಗೂ ಪ್ರಾಬ್ಲಮ್ ಮಾಡ್ತಾರೆ ಇವರು. ಅದೇನು ಹೇಳ್ತಾರಲ್ಲ, ಏನೋ ಮಾಡಲು ಹೋಗಿ ಏನು ಮಾಡಿದೆ ನೀನು ಅಂತ. ಹಾಗಾಯ್ತು ಇವತ್ತು ಟ್ರಂಪ್ ಕಥೆ. ಏನು ಮಾಡಬೇಕಾಗಿತ್ತು ಅದು ಮಾಡಲಿಲ್ಲ. ಈ ಕಡೆ ದಿನಕ್ಕೊಂದು ಗೊಂದಲ, ದಿನಕ್ಕೊಂದು ಸ್ಟೇಟ್ಮೆಂಟು. ಅದು ಏನು ಮಾಡ್ತಾರೆ ಅಂತ ಅವರಿಗೆ ಅರ್ಥ ಆಗಲ್ಲ. ಇವರನ್ನು ನೋಡಿ ನಮಗಂತೂ ಕ್ಲಾರಿಟಿ ಸಿಗ್ತಾ ಇಲ್ಲ ಏನಾಗುತ್ತೆ ಅಂತ. ಹಾಗಾಗಿ ನಿಮ್ಮ ಪ್ರಕಾರ ಈ ಯುದ್ಧದಲ್ಲಿ ಯಾರು ಗೆಲ್ತಾ ಇದ್ದಾರೆ, ಯಾರು ಗೆಲ್ಲಬಹುದು, ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.